ಸ್ನೇಹಿತರೆ ನಮಸ್ಕಾರ. ಇದು ವೆರಿ 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 ಶಾಕಿಂಗ್ ಸುದ್ದಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಕೋವಿಡ್ನ ನಂತರ ಈ ಹೃದಯಾಘಾತದ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗ್ತಿದೆ. ಅದೇ ರೀತಿ ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂತಹ ಒಬ್ಬ ಕಲಾವಿದ, ಹಾಸ್ಯ ಕಲಾವಿದ, ಕನ್ನಡದಲ್ಲಿ ಹಾಸ್ಯದ ಮೂಲಕ ತನ್ನದೇ ಆದಂಥ ಛಾಪನ್ನು ಮೂಡಿಸೋದಕ್ಕೆ ಸಿದ್ಧವಾಗಿದ್ದಂತಹ ಯುವ ನಟ ಈಗ ಹೃದಯಾಘಾತದಿಂದ ಕಣ್ಮುಚ್ಚಿದ್ದಾರೆ. ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಕಾಮಿಡಿ ಶೋಗಳಲ್ಲಿ ಮತ್ತು ಸಾಕಷ್ಟು ಸೀರಿಯಲ್ಗಳಲ್ಲಿ, ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂಥ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಲ್ಲರನ್ನೂ ಕೂಡ ಆಘಾತಕ್ಕೆ ತಳ್ಳಿದೆ ಅಂತಲೇ ಹೇಳ್ಬೋದು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಮನರಂಜನೆಯನ್ನು ನೀಡಿದಂತಹ ಜನಪ್ರಿಯ ನಟ ರಾಕೇಶ್ ಪೂಜಾರಿಯವರು ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ನಮ್ಮನ್ನು ಅಗಲಿರೋದಿದೆಯಲ್ಲ, ಯಾರಿಗೂ ಕೂಡ ಇದನ್ನು ನಂಬೋಕ್ಕೂ ಕೂಡ ಆಗ್ತಿಲ್ಲ. ಯಾರಿಗೂ ಕೂಡ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಕಾಂತಾರ 1 ಸಿನಿಮಾದಲ್ಲಿ ಶೂಟಿಂಗ್ ಮಧ್ಯೆ ಸುಸ್ತಾಗಿದ್ದಂತಹ ರಾಕೇಶು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸಲ ತಮ್ಮ ಅನಾರೋಗ್ಯದ ಸಮಸ್ಯೆಯ ಬಗ್ಗೆ ಹೇಳ್ಕೊಂಡಿದ್ರ? ಖಂಡಿತವಾಗ್ಲೂ ಇಲ್ಲ. ಎಲ್ಲೂ ಕೂಡ ಅವರು ಅನಾರೋಗ್ಯ ಇದೆ, ಈ ರೀತಿ ಇದೆ, ಆ ರೀತಿ ಇದೆ, ಎಲ್ಲೂ ಕೂಡ ಒಂದು ಕಡೆಯೂ ಕೂಡ ಹೇಳಿದ್ದಿಲ್ಲ. ಆನಂತರ ಬೇರೆ ಬೇರೆ ಸಿನಿಮಾಗಳು, ಬೇರೆ ಬೇರೆ ಕಂಟಿನ್ಯೂಸ್ ಶೂಟಿಂಗ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನಿರಂತರವಾದಂಥ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರಂತೆ ರಾಕೇಶ್ ಪೂಜಾರಿ. ಆದರೂ ಕೂಡ ಎಲ್ಲೂ ಕೂಡ ಅವರಿಗೆ ಈ ರೀತಿದು ಒಂದು ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಇದೇ ರೀತಿ ಈಗಲೂ ಕೂಡ ವೆರಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಕಣ್ಮುಚ್ಚಿದ್ದಾರೆ ಕಣ್ರಿ. ಅದರಲ್ಲೂ ಕೂಡ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋದಲ್ಲಿ ಈ ರೀತಿಯಾದಂಥ ದುರ್ಘಟನೆ ನಡೆದಿದೆ ಅಂತ ಹೇಳಿದ್ರೆ ಯಾರು ತಾನೇ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನೀವೇ ಹೇಳಿ. ಹೌದು, ಏನಾಯಿತು ರಾಕೇಶ್ಗೆ? ಎಂತ ಆಯಿತು? ಈ ಹಿಂದೆ ಯಾವತ್ತಾದರೂ ಇದೇ ರೀತಿ ಆಗಿತ್ತಾ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ 30 ವರ್ಷ ಆಗಿರ್ಬೋದ್ರಿ, 31 ವರ್ಷ ಎಲ್ಲರನ್ನೂ ಕೂಡ ತನ್ನ ಅದ್ಭುತ ಅಭಿನಯದ ಮೂಲಕ ನಕ್ಕು ನಗಿಸ್ತಿದ್ದಂತಹ ಮತ್ತು ಸದಾ ತಮಾಷೆಯನ್ನು ಮಾಡಿಕೊಂಡು ತನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಖುಷಿಯಾಗಿ ಇಡ್ತಿದ್ದಂತಹ ನಟ ಅಂತೇಳಿದ್ರೆ ಅದು ರಾಕೇಶ್ ಪೂಜಾರಿ. ಕಾಮಿಡಿ ಕಿಲಾಡಿಗಳು ಮೂಲಕ ಕನ್ನಡ ಈ ಹಾಸ್ಯ ಲೋಕಕ್ಕೆ ಪರಿಚಯವಾದಂಥ ನಟ ಈತ. ತುಳು ಮತ್ತು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ನಟನೂ ಕೂಡ ಹೌದು. ಈ ನಟ ರಾಕೇಶ್ ಪೂಜಾರಿಯವರ ಅಕಾಲಿಕವಾದಂತಹ ಒಂದು ಸುದ್ದಿಯನ್ನು ಕೇಳಿ, ಈ ಹೃದಯಾಘಾತದ ಸುದ್ದಿಯನ್ನು ಕೇಳಿ ಎಲ್ಲರೂ ಕೂಡ ವೆರಿ ಶಾಕಿಂಗಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟದ ಜೀವನವನ್ನು ನೋಡಿ ನಂತರ ಹಾಸ್ಯ ಲೋಕದ ಮೂಲಕ ಎಲ್ಲರ ಮನವನ್ನು ಕಡೆಗೆದ್ದು ತುಂಬ ಅವಮಾನಗಳನ್ನು ಮೆಟ್ಟಿ ನಿಂತು ರಂಗಭೂಮಿ ಮತ್ತು ಕಿರುತೆರೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಂಥ ರಾಕೇಶ್ ಪೂಜಾರಿಯವರು ತಮ್ಮ ಅದ್ಭುತ ಹಾಸ್ಯ ಪ್ರತಿಭೆಯಿಂದ ಅನೇಕರ ಮನವನ್ನು ಗೆದ್ದಿದ್ರು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸಿದರು. ವಿಶ್ವರೂಪ್ ಎಂದೇ ರಾಕೇಶ್ ಪೂಜಾರಿ ಜನಪ್ರಿಯತೆಯನ್ನು ಪಡೆದಿದ್ರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಅವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಇದ್ದರು. ಆದರೆ ಕಾಮಿಡಿ ಕಿಲಾಡಿಗಳು ವೇದಿಕೆ ಅವರ ಬದುಕನ್ನೇ ಬದಲಾಯಿಸಿತು. ಕಾಮಿಡಿ ಕಿಲಾಡಿಗಳು 3ನೇ ಸೀಸನ್ನಲ್ಲಿ ಅವರು ವಿನ್ನರ್ ಆಗಿದ್ದರು ಕೂಡ. ಹಲವು ವರ್ಷಗಳಿಂದನೂ ಕೂಡ ಅವರ ರಂಗಭೂಮಿ ಕಿರುತೆರೆಯಲ್ಲಿನ ಸೇವೆ ಅದ್ಭುತವಾದಂಥದ್ದು. ಇನ್ನು ಕಾಮಿಡಿ ಕಿಲಾಡಿಗಳು 3ನೇ ಸೀಸನ್ನ ವಿನ್ನರ್ ಆಗಿದ್ದಂಥ ರಾಕೇಶ್ ಪೂಜಾರಿಯನ್ನು ಎಲ್ಲ ಕಡೆಯೂ ಕೂಡ ಹೊತ್ತು ಮೆರೆಸಿ ಮೆರವಣಿಗೆಯನ್ನು ಮಾಡಿದರು. ಹಲವು ವರ್ಷಗಳಿಂದ ಇವರ ರಂಗಭೂಮಿಯ ಮತ್ತು ಕಿರುತೆರೆಯ ಸೇವೆ ಇದೆಯಲ್ಲ, ಇದು ಸಾಕಷ್ಟು ವಿಶೇಷವಾದದ್ದು ಅಂತಲೇ ಹೇಳ್ಬೋದು. ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಬೇಕು ಅನ್ನೋಂಥ ಕನಸನ್ನು ಕಂಡಿದ್ದಂಥ ರಾಕೇಶ್ ಪೂಜಾರಿಯ ಬಹುದಿನದ ಕನಸು ಅವತ್ತು ನನಸಾಗಿತ್ತು. ಕಷ್ಟಪಟ್ಟು ತುಂಬ ಅವಮಾನಗಳನ್ನು ಮೆಟ್ಟಿ ನಿಂತು ಉತ್ತಮ ಬದುಕನ್ನು ಕಟ್ಟಿಕೊಂಡಿದ್ದಂತಹ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಲ್ಲರನ್ನೂ ಕೂಡ ಆಘಾತಕ್ಕೆ ತಳ್ಳಿದೆ. ಹಾಗಂತ ಇದು ವದಂತಿಯಲ್ಲ, ಇದು ನಂಬಲು ಅಸಾಧ್ಯವಾದಂಥ ಸುದ್ದಿ ಅನಿಸಿದ್ರೂ ಕೂಡ ಆರೋಗ್ಯವಾಗಿದ್ದಂಥ ನಟ ರಾಕೇಶ್ ಪೂಜಾರಿಯವರು ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ ಅಂತ ಹೇಳಿದ್ರೆ ಯಾರು ತಾನೇ ನಂಬ್ತಾರೆ? ನೀವೇ ಹೇಳಿ. ಅದು ಕೂಡ ಹೃದಯಾಘಾತದಿಂದ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ಎಲ್ಲರೂ ಕೂಡ ಈಗ ಕಂಬನಿಯನ್ನು ಬಿಡುತ್ತಿದ್ದಾರೆ. ರಾಕೇಶ್ ಪೂಜಾರಿಯವರ ಈ ದುರ್ಘಟನೆಯ ವಿಚಾರವನ್ನು ಕೇಳಿ ಅವರ ಆಪ್ತ ವಲಯ ಎಲ್ಲರೂ ಕೂಡ ಒಂದು ಕ್ಷಣ ಈಗ ಏನು ಮಾಡಬೇಕು ಅಂತೇಳಿ ದಿಕ್ಕೇ ತೋಚದಂಥ ಪರಿಸ್ಥಿತಿಯಲ್ಲಿ ಕೂತುಬಿಟ್ಟಿದ್ದಾರೆ. ಅಂತಹದೊಂದು ಬೇಸರದ ಸಂಗತಿ ಇದು ಅಂತಲೇ ಹೇಳ್ಬೋದು. ಅಸಲಿಗೆ ರಾಕೇಶ್ ಪೂಜಾರಿ ಒಬ್ಬ ಅದ್ಭುತವಾದಂಥ ನಟ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಆ ಕಾರ್ಯಕ್ರಮದಲ್ಲಿ ತನ್ನ ಇರುವಿಕೆಯನ್ನು ಸಾಬೀತುಪಡಿಸುವಂಥದ್ದು ಇವರ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ಈಗಲೂ ಕೂಡ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಹೋಗಿದ್ರು. ಉಡುಪಿ ಮೂಲದ ಇವರು ನಿಟ್ಟೆಯಲ್ಲಿ
ಕಾರ್ಕಳದ ನಿಟ್ಟೆ ಸಮೀಪ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಊಟ ಗೀಟ ಎಲ್ಲ ಮಾಡಿ ಮೆಹಂದಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕರಾವಳಿ ಭಾಗದಲ್ಲಿ ಮೆಹಂದಿಯಲ್ಲಿ ಡಿಜೆಯನ್ನು ಹಾಕಿ ಅಲ್ಲಿ ಸಂಗೀತದ ಸಂಭ್ರಮವೇ ಇರ್ತದೆ. ಎಲ್ಲರೂ ಕೂಡ ಕುಣಿಯೋದು ಕುಣಿಯೋದು ಎಲ್ಲದೂ ಕೂಡ ಇರ್ತದೆ. ಅದೇ ರೀತಿ ಇವರು ಕೂಡ ಎಲ್ಲರೂ ಇವರ ಸ್ನೇಹಿತರ ಜೊತೆಗೆ ಕುಣಿತಾ ಇದ್ರು. ಉಡುಪಿ ಜಿಲ್ಲೆಯ ಕಾರ್ಕಳದ ನಿಟ್ಟೆಯಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇವರ ಸ್ನೇಹಿತರು ಎಲ್ಲರೂ ಕೂಡ ಕುಣಿತಾ ಇದ್ರು. ಈ ಸಂದರ್ಭದಲ್ಲಿ ಒಂದೇ ಸಲಕ್ಕೆ ರಾಕೇಶ್ ಪೂಜಾರಿಯವರಿಗೆ ಎದೆಯಲ್ಲಿ ನೋವು ಕಾಣಿಸ್ಕೊಂಡಿದೆ. ಕುಸಿದು ಬೀಳ್ತಾರೆ. ಅಲ್ಲೇ ಹಠಾತ್ತಾಗಿ ಹೃದಯಾಘಾತ ಸಂಭವಿಸುತ್ತೆ ಅನ್ನೋದು ನಂತರ ಗೊತ್ತಾಗುತ್ತೆ. ಇದಾದ ಬಳಿಕ ಅವರನ್ನು ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಅಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ರಾಕೇಶ್ ಪೂಜಾರಿಯವರು ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಅಲ್ಲಿನ ವೈದ್ಯರು ಖಚಿತಪಡಿಸ್ತಾರೆ. ಅದಾದ ಬಳಿಕ ಎಲ್ಲ ಕಡೆಯೂ ಕೂಡ ಸುದ್ದಿ ವೈರಲ್ ಆಗ್ತದೆ. ಸುಮಾರು ಒಂದು 2-2.5 3 ಗಂಟೆ ಸುಮಾರಿಗೆ ಈ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗುತ್ತೆ. ಇದನ್ನು ಯಾರೂ ಕೂಡ ನಂಬೋಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಮಧ್ಯರಾತ್ರಿ 2 ಗಂಟೆಗೆ ಒಳ್ಳೆ ನಿದ್ರೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಯಾರಾದರೂ ಈ ಸುದ್ದಿಯನ್ನು ಹೇಳಿದ್ರೆ ನಂಬೋಕ್ಕಾದರೂ ಸಾಧ್ಯನಾ? ಯಾರೂ ಕೂಡ ನಂಬೋದಿಲ್ಲ. ನಂತರ ಎಲ್ಲರೂ ಕೂಡ ಖಚಿತಪಡಿಸಿದ ಬಳಿಕ ಇಲ್ಲಿ ಹೌದಾ ಅಂತ ಹೇಳಿಬಿಟ್ಟು ನಂಬ್ತಾರೆ. ಇನ್ನು ಸದಾ ನಗುಮುಖದಿಂದನೇ ರಾಕೇಶ್ ಪೂಜಾರಿಯವರು ಇರ್ತಿದ್ದರಿಂದ ಸಹಜವಾಗಿ ರಾಕೇಶ್ ಪೂಜಾರಿಗೆ ಅಂಥದ್ದೊಂದು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ಹಿಂದೆ ಕೂಡ ಯಾವತ್ತೂ ಕೂಡ ಹಾರ್ಟ್ ಅಟ್ಯಾಕ್ ಅಥವಾ ಈ ರೀತಿಯಾದಂಥ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳೋದಿರ್ಬೋದು ಏನು ಕೂಡ ಆಗಿರಲಿಲ್ಲ. ಊರಿನಲ್ಲೇ ನಡೆದಂತಹ ಗೆಳೆಯನ ಮದುವೆ ಸಮಾರಂಭದಲ್ಲಿ ರಾಕೇಶ್ ಪೂಜಾರಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಈ ರೀತಿ ಡ್ಯಾನ್ಸ್ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಆಗಿರೋದು ಮಾತ್ರ ವೆರಿ ಶಾಕಿಂಗ್ ಅಂತಲೇ ಹೇಳ್ಬೋದು. 34 ವರ್ಷ ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಮತ್ತೊಬ್ಬ ನಟ ಬಲಿಯಾಗಿರೋದಿದೆಯಲ್ಲ, ಇದು ಕೂಡ ಅತ್ಯಂತ ನೋವಿನ ಸಂಗತಿ. ರಾಕೇಶ್ ಪೂಜಾರಿಗೆ ಲೋ ಬಿಪಿಯಿಂದ ಹೃದಯಾಘಾತ ಆಗಿದೆ ಅಂತಲೂ ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಏನು ಎಂತ ಎಲ್ಲವೂ ಕೂಡ ಖಚಿತಪಡಿಸಬೇಕಾಗಿರೋದು ಅಲ್ಲಿನ ವೈದ್ಯರು ಮತ್ತು ಅವರ ಸಂಬಂಧಿಕರು ಮಾತ್ರ ಅನ್ನೋದು ಸತ್ಯ. ಇದರ ಬಳಿಕ ಬರುವಂಥದ್ದು ಬರೀ ಊಹಾಪೋಹದ ಸುದ್ದಿಗಳೇ ಹೊರತು ಬೇರೆ ಏನೂ ಅಲ್ಲ. ಆದರೆ ವಿಧಿ ಎಷ್ಟು ಕ್ರೂರಿ ನೀವೇ ಯೋಚಿಸಿ. ಅಂದರೆ ನೀವು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಂತಹ ವಿಧಿ ಇದು ಅಂತಲೂ ಕೂಡ ಅನಿಸುತ್ತೆ. ಇಲ್ಲಿ ನೋಡಿ, ಈ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ಅದ್ಭುತ ಅಭಿನಯದ ಮೂಲಕ ಮನರಂಜನೆಯನ್ನು ನೀಡಿ ಟ್ರೋಫಿಯನ್ನು ಗೆದ್ದಂಥ ರಾಕೇಶ್ ಪೂಜಾರಿ ಈ ಹಿಂದೆ ಎಲ್ಲೂ ಕೂಡ ತಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳಿರಲಿಲ್ಲ ಅಂತೇಳಿ. ಆದರೆ ಇದೇ ರಾಕೇಶ್ ಪೂಜಾರಿಯವರು ಕನ್ನಡದ ರಿಷಬ್ ಶೆಟ್ಟಿಯವರ ಕಾಂತಾರ ಪ್ರೀಕ್ವೆಲ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ರು. ಈ ಸಿನಿಮಾದಿಂದ ತಮ್ಮ ಬದುಕೆ ಬದಲಾಗಬಹುದು ಅಂತಲೂ ಕೂಡ ನಂಬಿದ್ರು. ಜೊತೆಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೂ ಕೂಡ ರಾಕೇಶ್ ಪೂಜಾರಿಯವರು ಕನಸನ್ನು ಕಂಡಿದ್ರಂತೆ. ಕಾಂತಾರ ಪ್ರೀಕ್ವೆಲ್ ಸಿನಿಮಾದಲ್ಲಿ ಶೂಟಿಂಗ್ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಒಂದು ಸಲ ರಾಕೇಶ್ ಪೂಜಾರಿಗೆ ಸುಸ್ತಾಗಿತ್ತಂತೆ. ಅಲ್ಲೇ ಕುಸಿದು ಕೂತಿದ್ರಂತೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ರಾಕೇಶ್ ಪೂಜಾರಿ ಈ ರೀತಿ ಕೂತಿದ್ದೇ ಇಲ್ಲ ಅಂತೇಳಿ ಹೇಳ್ತಾರೆ. ಈ ಕುರಿತು ಹೆಚ್ಚು ಯೋಚನೆ ಮಾಡಿದಂಥ ರಾಕೇಶ್ ಪೂಜಾರಿ ನಿದ್ರೆ ಊಟ ಸರಿಯಾಗಿ ಆಗಿಲ್ಲ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರಂತೆ. ಕಾರ್ಕಳದಲ್ಲಿ ಮದುವೆ ಸಮಾರಂಭದಲ್ಲೂ ಕೂಡ ಇದೇ ರೀತಿ ಆಯಿತು. ಒಮ್ಮೆಲೆ ಸುಸ್ತಾಯಿತು, ಅಲ್ಲೇ ಕುಸಿದು ಬೀಳ್ತಾರೆ. ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಹೃದಯಾಘಾತವಾಗಿರೋದನ್ನು ದೃಢಪಡಿಸ್ತಾರೆ. ಕಾಂತಾರ 1ರಲ್ಲಿ ನಟಿಸಿದಂತಹ ರಾಕೇಶ್ ತನ್ನ ಪಾತ್ರದ ಬಗ್ಗೆ ಮತ್ತು ತನ್ನ ಶೂಟಿಂಗನ್ನು ಮುಗಿಸಿದ್ದರ ಬಗ್ಗೆ, ರಿಷಬ್ ಶೆಟ್ಟಿ ನಿರ್ದೇಶನದ ಸಿನಿಮಾದ ಬಗ್ಗೆ ಅವರ ಸ್ನೇಹಿತರ ಜೊತೆಗೆ ಸಾಕಷ್ಟು ಸಲ ಹೇಳ್ಕೊಂಡಿದ್ರಂತೆ. ಭಾರಿ ನಿರೀಕ್ಷೆ ಇರುವಂಥ ಸಿನಿಮಾ. ನನ್ನ ಜೀವನ ಬಹುಶಃ ಕಾಂತಾರ ಬಂದ ಬಳಿಕ ಬದಲಾಗಬಹುದು ಅಂತೇಳಿ ನಂಬಿದ್ದೀನಿ ಅಂತಲೂ ಕೂಡ ಅವರ ಸ್ನೇಹಿತರ ಬಳಿಗೆ ಹೇಳಿದ್ರಂತೆ. ಸಹಜವಾಗ್ಲೂ ಕೂಡ ಅಂಥದ್ದೊಂದು ನಂಬಿಕೆ ಇರೋದು ಸ್ವಾಭಾವಿಕ ಕಾಂತಾರದಂತಹ ದೊಡ್ಡ ಸಿನಿಮಾದ ಮೇಲೆ. ಇನ್ನು 33-34 ವರ್ಷದ ರಾಕೇಶು ಅವರ ಮನೆಗೆ ಆಧಾರ ಸ್ತಂಭವಾಗಿದ್ದರು. ತಾಯಿ ಮತ್ತು ಸಹೋದರಿ ಇಬ್ಬರನ್ನು ಕೂಡ ಸಾಕಿ ಸಲಹುತ್ತಾ ಇದ್ರು. ಇಡೀ ಮನೆಯ ಜವಾಬ್ದಾರಿ ರಾಕೇಶ್ ಮೇಲಿತ್ತು. ಸದ್ಯ ರಾಕೇಶ್ ಅವರ ಈ ಅಗಲಿಕೆಯ ಸುದ್ದಿ ಎಲ್ಲರನ್ನು ಕೂಡ ದಿಗ್ಭ್ರಮೆಗೆ ದೂಡಿದೆ ಅಂತಲೇ ಹೇಳ್ಬೋದು. ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ರಾಕೇಶ್ ಪೂಜಾರಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ ಎಜೆಯ PA ವಿರೂಪಾಕ್ಷನ ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್, ಇದು ಎಂಥ ಲೋಕವಯ್ಯ, ತುಳುವಿನಲ್ಲಿ ಪೆಟ್ಕಮ್ಮಿ, ಅಮ್ಮೇರ್ ಪೊಲೀಸ್, ಪಮ್ಮನಿಧಿ ಗ್ರೇಟ್, ಉಮೀಲ್ ಮತ್ತು ಇಲ್ಲೊಕ್ಕೆಲ್ ಮುಂತಾದ ನಾಟಕಗಳಲ್ಲಿ ಮತ್ತು ಬೇರೆ ಬೇರೆ ಚಿಕ್ಕ ಚಿಕ್ಕ ಸ್ಕಿಟ್ಗಳಲ್ಲಿ ಹಾಗೂ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕರಾವಳಿಯ ರಿಯಾಲಿಟಿ ಶೋಗಳಾದಂತಹ ಬಲೆ ತೆಲಿಪಾಲೆ, ಮೇ 22, ಸ್ಟಾರು, ತುಯಿನಾಯಿ ಪೋಯೆ ನಾಟಕದಲ್ಲೂ ಕೂಡ ಅಭಿನಯಿಸಿದ್ರು ಅನ್ನೋದು ಗಮನಿಸಬೇಕಾಗಿರುವಂಥದ್ದು. ಸಹಜವಾಗಿ ಇವರ ಸುದ್ದಿ, ಇಂಥದ್ದೊಂದು ಅಗಲಿಕೆ ಸುದ್ದಿ ಇದೆಯಲ್ಲ, ಇದು ಎಲ್ಲರನ್ನು ಕೂಡ ದಂಗುಪಡಿಸಿದೆ ಅಂತ ಹೇಳ್ಬೋದು. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈ ರಾಕೇಶ್ ಅಭಿನಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ತುಂಬ ಇಷ್ಟ. ದರ್ಶನ್ ಅವರು ಕೂಡ ಇವರನ್ನು ಸಾಕಷ್ಟು ಸಲ ಅಪ್ಪಿ ಮುದ್ದಾಡಿದ್ರು. ಏನು ಚೆನ್ನಾಗಿ ಅಭಿನಯಿಸ್ತೀರಿ, ಆ ಪಾತ್ರಕ್ಕೆ ಎಷ್ಟು ಜೀವವನ್ನು ತುಂಬ್ತೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಲ ಇವರನ್ನು ಹಾಡಿ ಹೊಗಳಿದಿದೆಯಂತೆ. ಹೀಗೆ ಎಲ್ಲರ ಪ್ರೀತಿಯ ಹುಡುಗ. ಆಮೇಲೆ ಈ ರಾಕೇಶ್ ಎಲ್ಲರ ಜೊತೆಗೂ ಕೂಡ ಸ್ನೇಹದಿಂದ ಇತ್ತು ಅಂಥವ್ರು.
ಯಾರ ಜೊತೆಗೂ ಕೂಡ ಕಿತ್ತಾಟ ಇಲ್ಲ, ಜಗಳ ಇಲ್ಲ, ಮತ್ತು ಯಾರ ಜೊತೆಗೂ ಕೂಡ ವೈಮನಸ್ಸು ಕೂಡ ಇಲ್ಲ. ಅಂತಹ ವಿಶೇಷವಾದಂಥ ವ್ಯಕ್ತಿತ್ವ ಇದ್ದಂತಹ ಒಬ್ಬ ನಟ ಅಂತೇಳಿದರೆ ಅದು ರಾಕೇಶ್ ಪೂಜಾರಿ. ಆದರೆ ಇಂತಹದ್ದೊಂದು ಸಾವು ರಾಕೇಶ್ ಪೂಜಾರಿಗೆ ಬರುತ್ತೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ. ಇಂಥದ್ದೊಂದು ಇಹಲೋಕವನ್ನು ತ್ಯಜಿಸುವಂಥ ಪರಿಸ್ಥಿತಿ ಈ ರೀತಿಯಲ್ಲಿ ಈತನಿಗೆ, ಈ ರಾಕೇಶ್ ಪೂಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾರು ತಾನೇ ಇದನ್ನು ನಂಬ್ತಾರೆ, ಡೈಜೆಸ್ಟ್ ಮಾಡ್ಕೊಳ್ತಾರೆ ಹೇಳಿ? ನಿಜವಾಗ್ಲೂ ಕೂಡ ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ವಿಧಿ ಎಷ್ಟು ಕ್ರೂರಿ ನೀನು, ಯಾಕೆ ಹೀಗೆ ಮಾಡಿಬಿಟ್ಟೆ? ಇನ್ನೂ ಕೂಡ ಬಾಳಿ ಬದುಕಿ ಈ ಜಗತ್ತನ್ನು ಸರಿಯಾಗಿ ನೋಡಿದಿರೋದಂತಹ, ಈ ಜಗತ್ತನ್ನೇ ಸರಿಯಾಗಿ ನೋಡಿರೋದಂತಹ ಒಬ್ಬ ಹುಡುಗನನ್ನು ನೀನು ಕರ್ಕೊಂಡೋಗಿದ್ದು ಎಷ್ಟು ಸರಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ಆಪ್ತರು ಕಂಬನಿಯನ್ನು ಮಿಡಿತಿದ್ದಾರೆ. ಏನಾಯ್ತಪ್ಪ ಇದು, ಯಾಕೆ ಹಿಂಗಾಯ್ತಪ್ಪ ಅಂತೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ? ವಿಧಿ, ಹಣೆ ಬರಹ ಎಲ್ಲವೂ ಕೂಡ ಮುಗಿದಿದೆ. ಇನ್ನೇನೂ ಕೂಡ ಮಾಡೋದಕ್ಕೆ ಬಾಕಿ ಇಲ್ಲ. ಇನ್ನಿರುವಂಥದ್ದು ಮುಂದಿನ ಜೀವನ ಸಾಗಬೇಕಾಗಿರುವಂಥದ್ದಷ್ಟೇ. ಅವರ ಕುಟುಂಬಸ್ಥರಿಗೆ, ಅವರ ತಾಯಿಗೆ ಮತ್ತು ಅವರ ತಂಗಿಗೆ ಆಧಾರ ಸ್ತಂಭವಾಗಿದ್ದಂತಹ ರಾಕೇಶೇ ಇನ್ನಿಲ್ಲ ಅಂತ ಹೇಳಿದ್ರೆ ಅವರ ಬದುಕು ಹೇಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ಘೋರ ದುರಂತ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ ರಾಕೇಶ್ ಬಗ್ಗೆ? ನಿಮಗೆ ರಾಕೇಶ್ ಬಗ್ಗೆ ಇಷ್ಟವಾಗ್ತಿದ್ದಂಥ ಗುಣ ಯಾವುದು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅವರ ಕುಟುಂಬಕ್ಕೆ ಏನಂತ ಹೇಳಿ ಧೈರ್ಯ ತುಂಬ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.